ದೀಪಾವಳಿಗೆ ಸ್ವೀಟ್ ನ ಯಾವಾಗ್ಲೂ ನಾವು ಅಂಗಡಿಯಿಂದ ತಗೊಂಡ್ಬರೋದು ಯೂಶಲೇ ಅಲ್ವಾ. ಆ ಸ್ವೀಟ್ ನ ನಮ್ಮ ಮನೆಗಳಲ್ಲೇ ನಮ್ಮ ಕೈಯಾರೆ ತುಂಬಾ ಸುಲಭವಾಗಿ ಮಾಡಬಹುದು ಅಂತ ಅನೇಕ ವೆರೈಟೀಸ್ ನಲ್ಲಿ ಸಿಹಿ ತಿಂಡಿಗಳನ್ನ ಮಾಡಿ ತೋರಿಸ್ತಾ ಇದೀವಿ. ಅದರ ಸಾಲಿನಲ್ಲಿ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಕೆಂಪು ಬಾಳೆಹಣ್ಣನ್ನ ಉಪಯೋಗಿಸಿ ತುಂಬಾನೇ ರುಚಿಯಾದ ಮೈಸೂರು ಪಾಕು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಚೆನ್ನಾಗಿ ಬಳ್ತಿರೋ ಒಂದು ಕೆಂಪು ಬಾಳೆಹಣ್ಣನ್ನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದಾದ್ಮೇಲೆ 1 ಕಪ್ ಕಡಲೆ ಹಿಟ್ಟನ್ನ ಜಲಡಿ ಮಾಡಿ ಒಂದು ಬೌಲ್ಗೆ ಹಾಕಿ ಅದ್ರ ಜೊತೆಗೆ 1 ಕಪ್ ಎಣ್ಣೆನ ಹಾಕಿ ಗಂಟಿಲ್ದೆ ಒಂದು ಬಿಸ್ಕಿಟ್ಟು ಕಲ್ಸ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಪ್ಯಾನ್ ಇಟ್ಟು 2 ಕಪ್ ಸಕ್ಕರೆನ ಹಾಕಿ ಅದಕ್ಕೆ 1/4 ಕಪ್ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಸಕ್ಕರೆ ಕರಗಿ ಒಂದು ಕಂಬಿ ಪಾಕದ ಹದಕ್ಕೆ ಬರಬೇಕು. ಅದು ಬಂದ್ಮೇಲೆ ಕಲ್ಸಿಟ್ಟಿರೋ ಕಡಲೆ ಹಿಟ್ಟು ಮಿಶ್ರಣವನ್ನ ಹಾಕಿ ಅದರ ಜೊತೆಗೇನೆ ರುಬ್ಬಿಟ್ಟಿರೋ ಕೆಂಪು ಬಾಳೆಹಣ್ಣಿನ ಮಿಶ್ರಣವನ್ನು ಸೇರಿಸ್ಕೊಂಡು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಒಂದು 5 ನಿಮಿಷ ಆದ್ಮೇಲೆ ಗಟ್ಟಿಗಾಗುತ್ತೆ. ಈ ಸಮಯದಲ್ಲಿ ನಾವು ಎತ್ತಿಟ್ಕೊಂಡಿರೋ ತುಪ್ಪವನ್ನ 2 ಸ್ಪೂನ್ ಆಗಿ ಹಾಕೋತಾ ಮಿಕ್ಸ್ ಮಾಡ್ತಾನೆ ಇರಬೇಕು. ಮೈಸೂರು ಪಾಕು ತುಪ್ಪವನ್ನ ಎಳ್ಕೋತಾ ತುಪ್ಪವನ್ನ ಹಾಕ್ತಾನೆ ಇರಬೇಕು. ಈ ತರ 2 ರಿಂದ 3 ಸರಿ ಹಾಕಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಮೈಸೂರು ಪಾಕು ಚೆನ್ನಾಗಿ ಬೆಂದು ನೊರೆ ತರ ಬರೋಕೆ ಶುರು ಆಗುತ್ತೆ. ಈ ಟೈಮ್ ಅಲ್ಲಿ ಸ್ಟವ್ ನ ಆಫ್ ಮಾಡಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ತುಪ್ಪ ಸವರಿದ ಟ್ರೇಗೆ ಇದನ್ನ ಹಾಕಿ ಸಮ ಮಾಡಿ ಒಂದು ಅರ್ಧ ಗಂಟೆ ಆರೋಕೆ ಬಿಡಬೇಕು. ಅರ್ಧ ಇಂದ 1 ಗಂಟೆ ಟೈಮು ಚೆನ್ನಾಗಿ ಆರದ್ಮೇಲೆ ಈ ತರ ಪೀಸ್ ಮಾಡಿದ್ರೆ ತುಂಬಾನೇ ಮೃದುವಾದ ರುಚಿಯಾದ ಕೆಂಪು ಬಾಳೆಹಣ್ಣಿನ ಮೈಸೂರು ಪಾಕು ತಯಾರಾಗುತ್ತೆ. ನೀವು ಸಹ ಈ ದೀಪಾವಳಿಗೆ ನಿಮ್ಮ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.